ಈಗಾಗಲೇ 28ನೇ ತಾರೀಕು 2ನೇ ತಿಂಗಳು 28ನೇ ತಾರೀಕು ಭಾಳ ಒಂದು ಸ್ವಲ್ಪ ತೊಂದರೆ ಆಗ್ಬಿಟ್ಟು ನಮಗೆ ಅನ್ಯಾಯ ಆಗಿದೆ. ಏನಂದರೆ ನನ್ನ ಹೆಂಡ್ತಿನ ಕರ್ಕೊಬಂದ್ಬಿಟ್ಟು ಒಬ್ಬ ಜೆಂಟ್ಸು ಅವನು ಗಿರೀಶ್ ಅಂತ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಅಲ್ಲಿಂದ ಕರ್ಕೊಬಂದ್ಬಿಟ್ಟು ಅಂದರೆ ನೈಟು ಸಂಜೆ 7 ಕಾಲಲ್ಲಿ ಕರ್ಕೊಬಂದ್ಬಿಟ್ಟು ಅಗ್ರೆಯಿಂದ ಒಂದು ಸ್ವಲ್ಪ ಮುಂದೆ ಕವಲ ಹತ್ರ ಅಂದರೆ ಕಾಡಿದೆ, ಕಾಡಲ್ಲಿ ಕರ್ಕೊಬಂದ್ಬಿಟ್ಟು ಅತ್ಯಾಚಾರ ಮಾಡಿ ನನ್ನ ಹೆಂಡತಿಗೆ ಇದಕ್ಕೆ ತೊಂದರೆ ಕೊಟ್ಬಿಟ್ಟು ಸ್ವಲ್ಪ ಜಾಸ್ತಿ ಏಟ್ ಮಾಡಿದ್ದಾನೆ ಸಿಕ್ಕಾಪಟ್ಟೆ. ಆಮೇಲೆ ನಾವು ಈಗ ಕಂಪ್ಲೇಂಟ್ ಕೊಟ್ವಿ, ಹಳೇಬೀಡು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ವಿ. ಅವರು FIR ಹಾಕಿದ್ದಾರೆ, ಆದ್ರೂ ಕ್ರಮ ತಗೊಂಡಿಲ್ಲ. ಮಧ್ಯದಲ್ಲಿ ನನ್ನ ಮಿಸ್ಸಸ್ನ ಅಲ್ಲಿ ಬಿಟ್ಟು ಹೋಯ್ತನಲ್ಲ, ಅವಾಗ ಅಲ್ಲಿ ನೋಡಿ ಸ್ಥಳೀಯದವರು ನಮಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಮ್ಮ ಮಿಸ್ಸಸ್ನ ಸೇರಿಸಿದ್ರು. ಅವರು ನಮ್ಮ ಹತ್ರ ಬಂದು ಕೇಳಿದಾಗ ಹೇಳಿದ್ರು, ಫೋನ್ ಮಾಡಿ ಈ ಥರಕ್ಕೆಲ್ಲ ಬಂದು ಈ ಥರಕ್ಕೆ ಆಗಿದೆ ನಿಮ್ಮ ಮನೆಯವರಿಗೆ, ಬಂದ್ಬಿಟ್ಟು ನೋಡಿ ಅಂತ. ಅವಾಗ ಏನಾಯ್ತು, ನಾವು ಹೋಗಿ ನೋಡೋತ್ತಿಗೆ ಅಲ್ಲಿ ಯಾರು ಇರಲಿಲ್ಲ. ಆ ಸ್ಥಳೀಯದವರು ಅವನ್ನ ಹಿಡಿದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ದಾರೆ. ಪೊಲೀಸ್ನವರು ಸಹ ಬಿಟ್ಟು ಕಳಿಸಿದ್ದಾರೆ ಅವನ್ನ. ಅಲ್ಲಿ ಒಂದು 10 ನಿಮಿಷನೂ ಬಿಟ್ಟಿಲ್ಲ ಅವನ್ನ. ಆ ಬೈಕು ಮತ್ತೆ ಅದನ್ನು ಅವನು ಬಿಟ್ಟು ಕಳಿಸಿದ್ದಾರೆ. ಹಾಗಾಗಿ ನಾವು ಇಲ್ಲೇ ಬಂದ್ಬಿಟ್ಟು ಹಾಸನಲ್ಲಿ SP ಮೇಡಮ್ ಹತ್ರನೂ ಕೇಳಿದ್ರು, ರಿಪೋರ್ಟ್ ಕೊಟ್ಟಿದ್ವಿ, ಈ ಥರ ಎಲ್ಲ ಆಗಿದೆ ಮೇಡಮ್, ಅನ್ಯಾಯ ಆಗಿದೆ, ಒಂದು ನಮಗೆ ದೊರಕಿಸ್ಕೊಡಿ ನ್ಯಾಯನ ಅಂತ ಕೇಳೋತ್ತಿಗೆ ಅವ್ರು ಹೇಳಿದ್ರು, ಆಯಿತು ನಿಮ್ಮ DSP ಹತ್ರ ಹೋಗ್ಬೇಕಾಯ್ತು ಅಂತ. ಅಲ್ಲಿಗೆ ಹೋಗ್ಕಾಗಿಲ್ಲ ನಾವು, ಅವರೆಲ್ಲ ಮಿಂಗಲ್ ಆಗಿದಾರೋ ಏನೋ ಗೊತ್ತಿಲ್ಲ. ಅದನ್ನು ಹೋಗಿ ಕೇಳೋ ಹೊತ್ತಿಗೆ ನೀವೇ 2 ಲಕ್ಷ ಅಲ್ಲ 10 ಲಕ್ಷ ಕೊಟ್ಬಿಟ್ಟು ಮಿಂಗಲ್ ಇಸ್ಕೊಬಿಟ್ಟು ನೀವು ಇಲ್ಲಿ ಬಂದಿದ್ದೀರಾ ಅಂತ ನಮ್ಮನ್ನೇ ಮತ್ತೆ ಕೇಳಿದ್ರು, ಪ್ರಶ್ನೆ ಮಾಡಿದ್ರು. ಕೇಳೋ ಹೊತ್ತಿಗೆ ಇಲ್ಲ ನಾವು ಆ ಥರ ಏನು ಹೇಳಿ, ನಿಮ್ಗೆ ಯಾರು ಹೇಳಿದ್ದು ಹಾಗೆ ಅಂತ ಕೇಳೋ ಹೊತ್ತಿಗೆ ಇಲ್ಲ ಆಯ್ತು ನೋಡೋಣ ಅಂದರು. ಮೇಡಮ್ ಹತ್ರ ಹೋಗಿ ರಿಪೋರ್ಟ್ ಕೊಟ್ಟಾದ್ಮೇಲೆ ನಮ್ಮದು ಡಾಕ್ಯುಮೆಂಟ್ ಏನಿದೆ ಅಂದರೆ ಏಟಾಗಿರೋದು ಮತ್ತು ಹಾಸ್ಪಿಟ್ಲಲ್ಲಿ ಈ ಥರಕ್ಕೆ ಆಗಿದೆ ಅಂತ ಹೇಳಿದಾಗ ಸರಿ ಆಯಿತು, ಅದನ್ನ ನಿಮ್ಗೆ ಅವರಿಗೆ DSP ಸಕಲೇಶ್ಪುರದವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಸಕಲೇಶ್ಪುರದವ್ರಿಗೆ ನಮ್ಮ ರಿಪೋರ್ಟ್ ಕೊಟ್ಟರು ಅವರು. ಅವಾಗ ಅವರು ಬಂದ್ಬಿಟ್ಟು ನಮ್ಮ ಹತ್ರ ಅದು ಹೇಳಿಕೆನ ತಗೊಂಡು ಕೊಟ್ಟು ನಮ್ಮ ಮಿಸ್ಸಸ್ ಹತ್ರ ಹೇಳಿಕೆ ತಗೊಂಡು ಏನೇನಾಗಿದೆಯಪ್ಪ ನಿಮ್ಮ ಹತ್ರ ಅಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಅದನ್ನ ತಗೊಂಡಾದ್ಮೇಲೆ ಮತ್ತೆ ನಾವು 8 ದಿನ ಬಿಟ್ಟು ಫೋನ್ ಮಾಡಿ ಕೇಳೋ ಹೊತ್ತಿಗೆ ಸರಿ ಇಲ್ಲ ನಿಮ್ಮ ಹಳೇಬೀಡು ಹತ್ರನೇ ಕಳಿಸಿದ್ದೀನಿ ರಿಪೋರ್ಟ್ ಅಂತ ಹೇಳಿದ್ರು. ನಾವು ಹಳೇಬೀಡು ಸ್ಟೇಷನಲ್ಲಿ ಕೇಳೋ ಹೊತ್ತಿಗೆ ಅದು ಇನ್ನೂ ಎಂಕ್ವೈರಿ ಇದೆ, ಹಂಗೆ ಹೀಗೆ ಇದೆ ಅಂತ ಹೇಳ್ತಿದ್ದಾರೆ ಹೊರತು ಇನ್ನು ಮುಂದುವರೆಗೆ ಅದೇನು ಏನು ಕ್ರಮ ತಗೊಂಡಿಲ್ಲ. 3 ತಿಂಗಳಿಗೆ ಆಗ್ತಾ ಬಂದೈತೆ, ನಮಗೆ ನ್ಯಾಯ ಏನು ಸಿಗ್ತಾನೆ ಇಲ್ಲ. ಅದ್ರ ವಿಚಾರ ಇವ್ರು ಮುಂದೆ ಮಾತಾಡ್ತಾರೆ ಏನೇನಾಗಿದೆ ಅಂತ ನಮ್ಮ ಮಿಸ್ಸಸ್ ಹೇಳ್ತಾರೆ. ನಾನು ಎಲ್ಲೇ ಹೋದ್ರು ನನಗೆ ನ್ಯಾಯ ಸಿಗ್ತದೆ ಸರ್. ನನಗೆ ಅನ್ಯಾಯ ಆಗಿದ್ದು, ನಾನು ಪೆಟ್ರೋಲ್ ಬಂಕಿಗೆ ಹೋಗ್ತಾ ಇದ್ದೆ. ಅವತ್ತು ಗಿರೀಶ್ ಅವರು ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಮಧ್ಯದ ಕಾಡಿಗೆ ಕರ್ಕೊಂಡು ಸಂಜೆ ಟೈಮು ರೇಪೆಲ್ಲ ಮಾಡಿ ಹೊಡೆದು ತಲೆಗೆಲ್ಲ ಹೊಡೆದು ಉಳಿಯೋ ಪರಿಸ್ಥಿತಿಲೇ ಇರಲಿಲ್ಲ ಸರ್. ನಾನು ಆ ಥರ ಮಾಡಿದ್ದಾರೆ. ಎಲ್ಲರೂ ನಮಗೆ ನ್ಯಾಯ ಸಿಗ್ತಿಲ್ಲ ಸರ್. ಪ್ಲೀಸ್ ನ್ಯಾಯ ತರಿಸ್ಕೊಡಿ ಸರ್. ನನ್ನ ಡಾಕ್ಟ್ರು ಉಳಿಯಲ್ಲ ಅಂತ ಅಂದಿದ್ರು, ಆದ್ರೂ ನಮ್ಮ ಮನೆಯವರು ಕಷ್ಟಪಟ್ಟು ದುಡ್ಡು ಕಂಡರ ಹತ್ರ ದುಡ್ಡು ಇಸ್ಕೊಂಡು ನನ್ನನ್ನು ಉಳಿಸ್ಕೊಂಡಿದ್ದಾರೆ ಸರ್. ನಾವು ಪೊಲೀಸ್ನವ್ರಿಗೆ ಏನೇ ದೂರು ಕೊಟ್ರು ಅವ್ರು ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಹೊರತು ಪೊಲೀಸ್ನವ್ರು ಯಾರು ನಮಗೆ ನ್ಯಾಯ ತರಿಸ್ಕೊಡ್ತಾ ಇಲ್ಲ ಸರ್. ನಮಗೆ ಯಾರು ನ್ಯಾಯ ತರಿಸ್ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವ್ ಇಲ್ಲಿಗೆ ಬಂದಿದ್ದೀವಿ. ನಮಗೆ ನ್ಯಾಯ ತರಿಸ್ಕೊಡಿ ಸರ್. ಗಿರೀಶ್ ಸರ್ ನನಗೆ ಪರಿಚಯ ಆಗಿದ್ದು, ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ ಸರ್. ನನ್ನ ಮಗಳಿಗೆ ಹುಷಾರಿದ್ದಾಗ ನಾನು ಕೂಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ನನಗೆ ಸರ್ ಫೋನ್ ಮಾಡಿದ್ರು. ಫೋನ್ ಮಾಡಿದಾಗ ಸರಿ ಸರ್ ಬಂದೆ ಅಂತ ಹೇಳಿ ನಾನು ಹೊರಟ್ಬಿಟ್ಟು ನಿಂತಿದ್ದೆ ಸರ್. ಆಟೋ ಕಾಯ್ತಾ ನಿಂತಿದ್ದೆ. ಗಿರೀಶ್ ಅನ್ನೋರು ಬಂದ್ರು ಸರ್. ನನ್ನ ಫಸ್ಟ್ ಪರಿಚಯ ಇರಲಿಲ್ಲ ಅವರು, ನನಗೆ ಅವತ್ತೇ ಪರಿಚಯ ಇದ್ದು. ಆಮೇಲೆ ಬಂದ್ರು ಸರ್. ಅವರು ಡ್ರಾಪ್ ಎಲ್ಲಿಗೆ ಹೋಗ್ಬೇಕು, ನಾನು ಹಣ ಒಂದು ಸ್ವಲ್ಪ ಡ್ರಾಪ್ ಕೊಡಿ ಮಲಪುರದವರೆಗೂ ಅಂತ ಅಂದೆ. ಅದಕ್ಕೆ ಡ್ರಾಪ್ ಕೊಟ್ರು ಸರ್. ಅಲ್ಲಿ ಡ್ರಾಪ್ ಕೊಡ್ತೀನಿ ಅಂತ ಬೈಕ್ ಹತ್ತಿಸ್ಕೊಂಡು ಹೋದ್ರು ಸರ್. ಬೈಕ್ ಹತ್ತಿಸ್ಕೊಂಡು ಹೋಗಿ ಎಲ್ಲಿಗೆ ಹೋಗ್ಬೇಕು ಅಂತ ನಾನು ಹಳೇಬೀಡಿಗೆ ಹೋಗ್ಬೇಕು ಅನ್ನೋತ್ತಿಗೆ ಹಳೇಬೀಡಿಗೆ ನಾನು ಕರ್ಕೊಂಡು ಹೋದ್ರು ಸರ್. ಕರ್ಕೊಂಡು ಹೋಗ್ಬಿಟ್ಟು ನಾನು ಹೋದೆ ಸರ್. ಬಡವರಿಗೆ ಹೋಗಿ ನನ್ನ ಮಗಳು ಕರ್ಕೊಂಡು ಹೋದೆ. ಆಮೇಲೆ ಒಂದು 2-3 ಸತಿ ನನಗೆ ಅವತ್ತು ಹಳೇಬೀಡಿಗೆ ಹೋಗುವಾಗ ನನ್ನ ಹತ್ರ ಫೋನ್ ನಂಬರ್ ತಗೊಂಡ್ರು ಸರ್. ಅವರು ಗಿರೀಶ್ ಅನ್ನೋರು ತಗೊಂಡ್ರು. ಆಮೇಲೆ ಒಂದು 2-3 ಸತಿ ಅಗ್ರಲ್ಲಿ ಸಿಕ್ಕಿದ್ರು ಸರ್. ನನಗೆ ಸಿಕ್ಕಿದಾಗ ಮಾತಾಡ್ಸಿದ್ರು, ಪರಿಚಯ ಆದ್ರು. ಆಮೇಲೆ ಫೋನಲ್ಲೆಲ್ಲ ಮಾತಾಡೋರು ಸರ್. ಆಮೇಲೆ ಅವತ್ತೊಂದಿನ ನಾನು ಪೆಟ್ರೋಲ್ ಬಂಕಿಗೆ ಹೋಗಿದ್ದೆ ಸರ್. ಪೆಟ್ರೋಲ್ ಬಂಕಿಗೆ ಹೋದಾಗ ನಾನು
ಪೆಟ್ರೋಲ್ ಬಂಕಿಗೆ ಹೋದಾಗ ನನ್ನ ಗಾಡಿ ರಿಪೇರಿ ಬಂದಿತ್ತು ಸರ್. ನನ್ನ ಸ್ವಂತ ಸ್ಕೂಟಿ ಇದೆ, ನನ್ನ ಗಾಡಿ ರಿಪೇರಿ ಬಂದಿತ್ತು ಸರ್. ರಿಪೇರಿ ಬಂದಾಗ ನಾನೇ ಮಾಡಿದೆ, ನನಗೆ ಒಂದು ಹುಡುಗಿಗೆ ಹೇಳಿದೆ, ಏನಂತ ಮಗ ನನ್ನ ಗಾಡಿ ಬಿಸಿಲಲ್ಲಿ ನಿಂತಿದೆ, ನೆಳಿಗ್ ನಿಲ್ಸವ ಅಂತ ನನ್ನ ಜೊತೆ ಕೆಲಸ ಮಾಡ್ತಾ ಇತ್ತು ಸರ್. ಅವಳಿಗೆ ನಾನು ಕೆಲಸ ಮಾಡ್ತಾ ಇದ್ದಾಗ ಅಕ್ಕ ಯಾಕ ಗಾಡಿ ರಿಪೇರಿ ಇದು ಸ್ಟಾರ್ಟ್ ಆಗ್ತಿಲ್ಲ ಬನ್ನಿ ಅಂತ ಏನ್ ಮಾಡಿದೆ, ತಿಳ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನಿಲ್ಸಿದ್ದೆ ಸರ್. ಆಮೇಲೆ ನನ್ನ ಕಸ್ಟಮರ್ ಬಂದ್ರು, ಡೈಲಿ ಬರೋ ತರ ಕಸ್ಟಮರ್ ಬಂದ್ರು, ಹಣ ನಿಮಗೆ ಏನಾದ್ರು ಗಾಡಿ ರಿಪೇರಿ ಬರುತ್ತಾ ಅಂತ ನಾನು ಕೇಳಿದೆ ಸರ್. ಅವ್ರನ್ನ ಕೇಳೋ ಹೊತ್ತಿಗೆ ಇಲ್ಲ ಅಂತ ಯಾಕೆ ಹೇಳಿದ್ರು, ಅಣ್ಣ ನನ್ನ ಗಾಡಿ ಹಿಂಗಾಗಿದೆ, ಕೆಟ್ಟೋಗ್ಬಿಟ್ಟಿದೆ, ಬನ್ನಿ ರಿಪೇರಿ ಮಾಡ್ಕೊಡಿ, ಬರೋದೇ ಆದ್ರೆ ರಿಪೇರಿ ಮಾಡ್ಕೊಡಿ ಅಂತ ಅಂದೆ ಸರ್. ಟ್ರೈ ಮಾಡಿದ್ರು, ರಿಪೇರಿ ಸ್ಟಾರ್ಟ್ ಆಗಲಿಲ್ಲ ಸರ್. ಆದ ಕಾರಣ ಆಮೇಲೆ ಗಿರೀಶ್ ಅನ್ನೋರು ಬಂದ್ರು ಸರ್. ಗಿರೀಶ್ ಅನ್ನೋರು ಬಂದು ಅಣ್ಣ ನಿಮಗೆ ಏನಾದ್ರು ಪರಿಚಯ ಇತ್ತಲ್ಲ, ಗಿರೀಶ್ ಅನ್ನೋರ್ನ ಕೇಳಿದೆ ನಾನು, ಅಣ್ಣ ನಿಮಗೆ ಏನಾರು ಮೆಕ್ಯಾನಿಕ್ ಗೊತ್ತಾ ಅಂತ ಕೇಳಿದೆ ನಾನು. ಕೇಳೋ ಹೊತ್ತಿಗೆ ಅವ್ರು ಹೇಳಿದ್ರು ಇಲ್ಲ ಅಂತ ಅಂದ್ರು. ಯಾಕೆ ಏನಾಗಿದೆ ಅಂತ ಕೇಳಿದ್ರು ನನ್ನ. ಕೇಳೋ ಹೊತ್ತಿಗೆ ಗಾಡಿ ಕೆಟ್ಟೋಗ್ಬಿಟ್ಟಿದೆ ಅಂತ, ಬಾಲಿ ನಾನೇ ಸರ್ ಮಾಡ್ಕೊಡ್ತೀನಿ ಅಂತ ಅವರು 4 ಗಂಟೆವರೆಗೂ ಟ್ರೈ ಮಾಡಿದ್ರು, ಸ್ಟಾರ್ಟ್ ಆಗಲಿಲ್ಲ ಸರ್. ನಾನು ಜೊತೆ ಇದ್ದ ಹುಡುಗಿ ನಾನು ಹಿಂಗಂದ್ರೆ ಪ್ರೀತಿ ಏನ್ ಮಾಡೋದು, ಹೆಂಗ್ ಮನೆಗೆ ಹೋಗೋದು, ಸಂಜೆ ಕೆಲಸ ಬಿಟ್ಟಾದ್ಮೇಲೆ ಕತ್ಲೆ ಆಗೋದು, ಮನೆಗೆ ಹೋದ್ರೆ ಲೇಟಾಗಿ ಹೋದ್ರೆ ಮನೆ ಬೈತಾರೆ ಅಂತ ಮಾತಾಡ್ತಿದ್ದು ಸರ್. ಅವಾಗ ನಾನೇ ಬಿಡ್ತೀನಿ ಅಂತ ಹೇಳಿ ಅಂತ, ಬೇಡ ನಾವು ಬಸ್ಸಿಗೆ ಹೋಗ್ತೀನಿ ಅಂತ ಅಂದೆ ಸರ್. ಬಸ್ಸಿಗೆ ಹೋಗ್ತೀನಿ ಅಂದ್ರೆ ಅವ್ರು ಕೇಳಲಿಲ್ಲ, ಇಲ್ಲ ನಾನೇ ಬಿಡ್ತೀನಿ ಬನ್ನಿ ಅಕ್ಕ ಅಣ್ಣ ತಂಗಿ ಇದ್ದಂಗೆ ನಾವು ಬನ್ನಿ ಬಿಡ್ತೀನಿ ಅಂತ ಅಂದ್ರು ಸರ್. ನನ್ನ ಅಣ್ಣ ಹೊತ್ತಿಗೆ ಇಲ್ಲ ನಾನು ಬೇಡ ಅಂತ ಅಂದ್ರು, ಇಲ್ಲ ಫೋನ್ ನಂಬರ್ ತಾಳಿ ಅಂತೇಳಿ ನಾನು ಪಕ್ಕದ ಹುಡುಗಿ ಇದ್ದಳಿಗೆ, ಅವತ್ತು ನನ್ನ ಹತ್ರ ಫೋನ್ ಇರಲಿಲ್ಲ ಸರ್, ನನ್ನ ಫೋನು ರಿಪೇರಿ ಕೊಟ್ಟಿದ್ದೆ ನಾನು. ಆ ಫೋನ್ ನಂಬರ್ ಕೊಟ್ಟೋದ್ರು ಸರ್. ಆಮೇಲೆ ಒಂದ್ ಸ್ವಲ್ಪ ನನ್ನ ಡ್ಯೂಟಿ ಮುಗೀತು ಸರ್. ನನ್ನ ಡ್ಯೂಟಿ ಮುಗ್ದಾದ್ಮೇಲೆ ನಾನೇನಂದೆ, ಅಣ್ಣ ಬಿಡ್ತೀರಾ ಇಲ್ಲ, ನಾನು ಬಸ್ಸಿಗೆ ಹೋಗ್ತೀನಿ, ಕತ್ಲೆ ಆಗುತ್ತೆ, ಮಲ್ ಬೈತಾರೆ ಅಂತ ಅನ್ನೋದು. ಇಲ್ಲ ಅಕ್ಕ ಬಂದೆ ಅಂತ ಹೇಳಿ 10 ನಿಮಿಷ ಬಂದ್ರು ಸರ್. ಅಲ್ಲಿಗೆ ಬಂದು ನನ್ನನ್ನ ಕರ್ಕೊಂಡೋದ್ರು ಸರ್. ಆಮೇಲೆ ಕರ್ಕೊಂಡೋಗಿ ಅರ್ಧ ದೂರದಲ್ಲಿ ನಿಲ್ಸ್ಬಿಟ್ಟು, ಅಕ್ಕ 10 ನಿಮಿಷ ಬಂದೆ ಅಂತ ಹೇಳ್ಬಿಟ್ಟು ಹೋದ್ರು ಸರ್. ಅವ್ರು ಅಲ್ಲಿ ನಿಲ್ಸ್ಬಿಟ್ಟು ನಾನು ಹೋದ್ರು. ಆಮೇಲೆ ಸರ್ ಸುಮಾರು 7 ಕಾಲವರೆಗೂ ಬರ್ನೇ ಇಲ್ಲ ಸರ್. ನಾನು 6:30 ಡ್ಯೂಟಿ ಬಿಟ್ಟಿದ್ದು, 7 ಕಾಲವರೆಗೂ ಅವ್ರು ಬರ್ನೇ ಇಲ್ಲ ಸರ್ ಅಲ್ಲಿ ನಿಲ್ಸೋದ್ರು. ಆಮೇಲೆ ಸುಮಾರು 7:20 ಆಯ್ತು ಸರ್. ಅವಾಗ ಬಂದು ಫೋನ್, ನಾನು ಬೇರೆ ಹತ್ರ ಫೋನ್ ಇಸ್ಕೊಂಡು ಫೋನ್ ಮಾಡಿದೆ, ಯಾಕೆ ಬಂದಿಲ್ಲ, ಬನ್ನಿ ಅಣ್ಣ ನಾನು ಬೇರೆ ಹತ್ರಲ್ಲಾರು ಹೋಗ್ತೀನಿ, ಇಲ್ಲ ಬಿಡ್ತೀರಾ ಇಲ್ಲ ಡ್ರಾಪ್ ಕೊಡ್ತೀರಾ ಇಲ್ಲ ಅಂತ ಮತ್ತೆ ಕೇಳ್ದವರಿಗೆ, ಇಲ್ಲ ನಾನು ಕೊಡ್ತೀನಿ, ಬಂದೆ ಅಕ್ಕ ಅಂತ ಹೇಳಿ ನನ್ನ 7:30 ಹೊತ್ತಿಗೆ 7:25 ಹೊತ್ತಿಗೆ ತಗೊಂಡು ಅದ್ರಲ್ಲಿ ಬಿಟ್ರು ಸರ್. ಆಮೇಲೆ ನನ್ನ ಮೊಬೈಲ್ ರಿಪೇರಿ ಕೊಟ್ಟಿದ್ದಲ್ಲ, ನಾನು ತಗೊಬಿಟ್ಟು ಆಟೋ ಸ್ಟ್ಯಾಂಡ್ ಹತ್ರ ನಿಂತಿದ್ದೆ. ಆಗ ಅಕ್ಕ ಯಾಕೆ ಹೋಗಿಲ್ವಾ ಅಂತ ಅಂದ್ರು. ಇಲ್ಲ ಅಣ್ಣ ಆಟೋ ಸಿಕ್ಕಿಲ್ಲ, ಅಕ್ಕಾಗ ಹೋಗಿಲ್ಲ ಅಂತ ಅಂದ್ರು. ಆಗ ಯಾಕೆ ಬನ್ನಿ ಇಲ್ಲ ಅಂದ್ರೆ ಬಿಟ್ಟಿದ್ರು. ಇಲ್ಲ ಬೇಡ ನಾನು ಆಟೋಗೆ ಹೋಗ್ತೀನಿ, ಹೋಗಿ ಸಾಕಿದೀವರು ಡ್ರಾಪ್ ಕೊಟ್ಟಿದ್ದಲ್ಲ ಅಂದ್ರೆ, ಇಲ್ಲ ಬನ್ನಿ ಅಕ್ಕ ನಮ್ಗೆ ನಿಮ್ಮ ಅಣ್ಣ ಸಮಾನ ಅಂತ ಅಂದು ಹತ್ತಿಸ್ಕೊಂಡು ಬಿಡ್ತೀನಿ ಬನ್ನಿ ಅಂತ ಹೇಳಿ ಹಿಂಸೆ ಕೊಟ್ಟು ಹತ್ತಿಸ್ಕೊಂಡು ಹೋದ್ರು ಸರ್. ಹತ್ತಿಸ್ಕೊಂಡು ಹೋಗಿ ಕಾವಲಲ್ಲಿ ನಿಲ್ಸಿದ್ರು ಸರ್. ಕಾವಲ್ ಹತ್ರ ನಿಲ್ಸಿದ್ರು. ಯಾಕೆ ನಿಲ್ಸಿರಿ ಅಂತ ಅಂದೆ. ಅದಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಏನ್ ಮಾತಾಡ್ಬೇಕು, ನಾಳೆ ಮಾತಾಡ್ರಂತ್ರಿ ಅಣ್ಣ ಪ್ಲೀಸ್ ನಿಮ್ ತಮ್ಮನ್ರಿ ಮನೆ ತನಕ ಡ್ರಾಪ್ ಮಾಡಿ ಬಾಯಿ ಬಂದಂಗ್ ಬೈದಾಗ ಇಷ್ಟು ಕತ್ಲೆಲ್ಲಿ ಹೋಗ್ತಿದ್ದೀನಲ್ಲ ಅಂತ ಹೇಳಿ ಅಂತ ಅಂದ್ರೆ, ಇಲ್ಲ ಮಾತಾಡ್ಬೇಕು, 5 ನಿಮಿಷ ಮಾತಾಡ್ತೀನಿ ಅಂತ. ಏನ್ ಮಾತಾಡ್ತೀರಾ ಅಂತ ಅಂದ್ರೆ, ನೀವು ಚೆನ್ನಾಗಿ ಕಾಣಿಸ್ತಿದ್ದೀರಾ, ನೀವು ನನಗೆ ಬೇಕು ಅಂತ ಅಂದ್ರಿ ಸರ್. ಹಾಗೆ ಅಣ್ಣ ಈ ತರ ಎಲ್ಲ ಮಾತಾಡ್ಬೇಡಿ, ನನಗೂ ಮದ್ವೆ ಆಗಿದೆ, ಮಕ್ಳಿದ್ದಾರೆ, ನನ್ ಗಂಡ ಇದ್ದಾರೆ ಅಂತ ಅಂದ್ರೆ, ನಿನ್ನಂತಾರೆ ಎಷ್ಟ್ ಜನ ಬೇಕು ಒಲೆಯರು, 1,000 ಕೊಟ್ರೆ ಒಲೆಯರು ಎಷ್ಟ್ ಜನ ಬೇಕು ಅಂತ ಹೇಳಿ ಒಂಥರ ಕೆಟ್ಟದಾಗಿ ಮಾತಾಡಿದ್ರು ಸರ್ ನನ್ನ ಹತ್ರ. ಹಂಗ ಅಂದಾಗ ಇಷ್ಟ ಅದಕ್ಕೆ ಬೇಕೇ ಬೇಕು ಅಂತ, ಇಲ್ಲ ನಾನು ಆ ಥರ ಅಲ್ಲ ಅಂತ ಅಂದ್ರೆ ನನ್ನನ್ನ ಬಾಯಿ ಮುಚ್ಕೊಂಡು ಗಾಡೊಳಗೆ ಕೇಳ್ಕೊಂಡು ಹೋಗಿದ್ರು ಸರ್. ನನ್ನನ್ನು ಹೇಳ್ಕೊಂಡೋಗಿ ಅತ್ಯಾಚಾರ ಮಾಡಿದ್ರು ಸರ್. ನನ್ನನ್ನು ಮಾಡಿದಾಗ ನಾನು ಅದೆಲ್ಲ ಆದಾಗ ನಾನು ಹೇಳಿದೆ, ಈ ತರ ಎಲ್ಲ ಮಾಡ್ತಾರ, ನೀವ್ ಅಕ್ಕ ತಂಗಿಯರಿಲ್ವಾ, ನಿಮಗೆ ಅಕ್ಕ ತಂಗಿಯರಿಲ್ವಾ, ನಿಮಗೆ ನಾನ್ ನಿಮ್ ತಂಗಿ ತರಲ್ವಾ ಅಂತ ಹೇಳೋ ಹೊತ್ತಿಗೆ ಅವ್ರು ಹೇಳಿದ್ರು, ಅಯ್ಯೋ 1,000 ಕೊಟ್ರು ನಿಮ್ಮಂತ ಒಲೆಯರು ಎಷ್ಟ್ ಜನ ಬೇಕೆ, ನಾನು ಇದ್ದದ್ರಲ್ಲಿ ಎಷ್ಟು ನೋಡ್ಬಿಟ್ಟಿದೀನಿ ಅಂತ ಅಂದ್ರು ಸರ್ ಅವರು. ಹಂಗಂತ ಅಂದ್ರು. ಅದಕ್ಕೆ ಹಿಂಗೆಲ್ಲ ಮಾಡ್ತಿರಲ್ಲ ಪೊಲೀಸ್ನರಿಗೂ ನನ್ ಗಂಡಗೂ ಹೇಳ್ತೀನಿ ಅಂತ ಅನ್ನೋದಿಗೆ, ಇಷ್ಟೆಲ್ಲ ಪೊಲೀಸ್ನರ ದುಡ್ಡು ಕೊಟ್ರೆ ಇಂಥ ಕೇಸ್ಗಳನ್ನ ಎಷ್ಟೋ ಮುಚ್ಚಾಕಿದೀನಿ ಅಂತ ಅಂದ ಸರ್. ಹಂಗಂತ ಹಿಂಗೆಲ್ಲ ಮಾಡ್ತೀಯಲ್ಲ ಅಂತ 2 ಮಂದಿ ಬೈದೆ ಸರ್. ಬೈಯೋತ್ತಿಗೆ ಕೈಗೂ ಕಾಲಿಗೂ ಸಖತ್ತು ಹೊಡೆದ ಸರ್. ಅವ್ರು
ಎರಡು ಕಾಲಿಗೂ ಎರಡು ಕೈಗೂ ಕತ್ತ ಹೊಡೆದ ಸರ್. ಈ ತರ ಎಲ್ಲ ಮಾಡ್ತೀಯಲ್ಲ, ಈ ತರ ಎಲ್ಲ ಹೊಡಿತೀಯಲ್ಲ, ಬಾ ನಾನು ಗಂಡು ಹೇಳ್ತೀನಿ ಅಂತ ಎದ್ದು ಓಡ್ ಬರ್ತಾ ಇದ್ದೆ ಸರ್. ತಲೆಗೆ ಹಿಂಗಡಿಂದ ಗೊತ್ತು, ಯಾವ್ದ್ರಲ್ಲಿ ಕತ್ಲೆ ಗೊತ್ತಾಗ್ಲಿಲ್ಲ ಸರ್, ಯಾವ್ದ್ರಲ್ಲಿ ಹೊಡೆದ ಅಂತ ಗೊತ್ತಿಲ್ಲ ಸರ್. ಈ ತರ ಹೊಡೆದಿದ್ದಾನೆ ಸರ್ ನನಗೆ, ಈ ತರ ಹೊಡೆದಿರೋದು ಸರ್ ನನಗೆ. ಅಷ್ಟೇ ಸರ್, ನನ್ ಪ್ರಜ್ಞೆನೇ ಇರ್ಲಿಲ್ಲ ಸರ್. ಅವಾಗ ಯಾರೋ ಪಾಪ ದಾರಿಲಿ ಬರೋರು ನನ್ನ ಕರ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಸೇರ್ಸಿರೋದು ಸರ್. ನನಗೆ ಏನು ನ್ಯಾಯ ಗೊತ್ತಿಲ್ಲ ಸರ್. ನಾನು ಎಲ್ಲರೂ ತೋರಿಸ್ತಾ ಇರೋದ್ರು ಏನೋ ಒಂಥರ ನಾಳೆ ನಾಡ್ದು ಅಂತ ಈ ತರ ಹೇಳ್ತಿರೋದು ಯಾರ ಕ್ರಮ ತಾಂಡಿಲ್ಲ ಸರ್. ಕೇಳು, ದಯವಿಟ್ಟು ನ್ಯಾಯ ಕೊಡಿಸಿ ಸರ್, ಇಲ್ಲಿ ಬಂದಿದ್ದೀನಿ. ಒಂದು ಅರ್ಜಿ ಕೊಟ್ಟಿದ್ದಾರೆ. ಈ ಅರ್ಜಿಲಿ ಇಲ್ಲಿ ಏನ್ ಹೇಳಿದ್ರು ಅದನ್ನ ಬರೆದಿಲ್ಲ, ಬೇರೆ ರೀತಿ ಬರೆದ್ಬಿಟ್ಟು ಇದಕ್ಕೆ ಸೈನ್ ಮಾಡಿ ಅಂತ ಹೇಳಿದ್ರು. ನಾವು ಏನಕ್ಕೆ ಈ ತರ ಬರೆದಿದ್ದೀರಾ ಏನು ಅಂತ ಕೇಳಿದ್ರೆ, ಇಲ್ಲ ನೀವು ಸೈನ್ ಮಾಡ್ಕೊಬಿಟ್ಟು ಇದ್ ಮಾಡಿ ಸುಮ್ನೆ ಯಾತಿಗೆ ಕೋರ್ಟ್ ಅಲ್ಲಿ ಅಲಿಯಕ್ಕಾಗಲ್ಲ, ಇದ್ ಮಾಡಕ್ಕಾಗಲ್ಲ, ನಿಮ್ ಕೈಲಿ ಅಷ್ಟು ಖರ್ಚು ಮಾಡಕ್ಕಾಗಲ್ಲ, ಅದ್ ಮಾಡಕ್ಕಾಗಲ್ಲ, ಇದ್ ಮಾಡಕ್ಕಾಗಲ್ಲ ಅಂತ ಈ ತರ ಮಾಡಿ ಕೊಟ್ಟಿದ್ದಾರೆ ಪೇಪರ್ ನ್ಯೂಸ್. ಕೊಟ್ಟಿದ್ದ ಕಾಪಿ ಮತ್ತೆ ಅಪಾಯಿಂಟ್ಮೆಂಟ್ ಕೊಡ್ಲಿಲ್ಲ, ಅದೇನಾದ್ರು ಹೊರದಾಕಿದ್ರ? ಅದು ಕೊಟ್ಟಿದ್ದಾರೆ, ಆದ್ರೂ ನೋಡಿ ಸರ್, ಇದು ನಾವು ಹೇಳಿಕೆ ಕೊಟ್ಟಿರೋದು, ನಮಗೆ ಕೊಟ್ಟಿರೋದು ಜೆರಾಕ್ಸ್, ಒಂದು ಚೂರು ಗೊತ್ತಿಲ್ಲ. ಇಲ್ಲಿ ಮೇಡಮ್ ಹತ್ರ ಬಂದು ಕೇಳೋ ಹೊತ್ತಿಗೆ, ಓ ಸರಿ ನಾ ಈ ಸ್ಟಾಲಲ್ಲಿ ಮಾಡಿದಿರ ಅನ್ನೋದಕ್ಕೆ ನಮಗೆ ಕೊಟ್ಟಿದ್ದು ರಿಪೋರ್ಟ್. ಅವರು ಸಕಲೇಶ್ಪುರದವರಿಗೆ ರಿಪೋರ್ಟ್ ಕೊಟ್ಟರು, ಡಿ.ಎಸ್.ಪಿ ಮೇಡಮ್ ಕೊಟ್ಟಿದ್ದು. ಅವ್ರು ಬಂದ್ಬಿಟ್ಟು ನಮ್ಮ ಹತ್ರ ಹೇಳಿಕೆ ತಗೊಂಡಿದ್ದಾರೆ. ಅವರು ಏನ್ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ಹಳೆಬಿಡಲ್ಲಿ ಹಳೆಬಿಡವ್ರು ಕೇಳಿದ್ರೆ ಈ ತರ ಜೆರಾಕ್ಸ್ ಕೊಡ್ತಾರೆ, ನಮಗೆ ಏನ್ ಇದ್ರಲ್ಲಿ ಬರ್ದಿರೋದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಕಳಿಸಿದ್ರೆ ಚೆನ್ನಾಗಿ ನಮಗೆ ನ್ಯಾಯ ಕೊಡೋದು. ಅವರು ಏನು ಕೊಡಿಸೇ ಇಲ್ಲ ನಮಗೆ ಇಲ್ಲಿ ನ್ಯಾಯ ಹಳೆಬಿಡಿಂದ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.